ದರ್ಶನ್ಗೆ ಸಿಕ್ತು ಬಿಗ್ ರಿಲೀಫ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸಹಿತ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಟ ದರ್ಶನ್ಗೆ ಹೈಕೋರ್ಟ್ ಇಂದು ಜಾಮೀನು ಮಂಜೂರು ಮಾಡಿರುವಂಥದ್ದು. ದರ್ಶನ್ ಮಾತ್ರವಲ್ಲದೆ ಮೊದಲ ಆರೋಪಿ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೂ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಘಟನೆ ನಡೆದ 6 ತಿಂಗಳ ಬಳಿಕ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಇತ್ತೀಚೆಗೆ ದರ್ಶನ್ಗೆ ಬೆನ್ನು ನೋವಿದ್ದ ಕಾರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಿರುವ ಹಿನ್ನೆಲೆಯಲ್ಲಿ ವೈದ್ಯಕೀಯ ಕಾರಣಗಳಿಗಾಗಿ ಮಧ್ಯಂತರ ಜಾಮೀನು ಮಂಜೂರು ಮಾಡಲಾಗಿತ್ತು. ಶಸ್ತ್ರಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ನಟ ದರ್ಶನ್ಗೆ ಈಗ ಜಾಮೀನು ದೊರಕಿರುವ ಹಿನ್ನೆಲೆಯಲ್ಲಿ ಅವರ ಶಸ್ತ್ರಚಿಕಿತ್ಸೆಗೆ ಒಳಗಾಗುವುದು ಅನುಮಾನ ಅನ್ನಲಾಗ್ತಿದೆ. ಇನ್ನು ಫಿಸಿಯೋಥೆರಪಿ ಚಿಕಿತ್ಸೆಯನ್ನೇ ಮುಂದುವರೆಸಲಿದ್ದಾರೆ ಎಂದು ಹೇಳಲಾಗ್ತಿದೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ ನಟ ದರ್ಶನ್ಗೆ ಹೈಕೋರ್ಟ್ ಇಂದು ಜಾಮೀನು ಮಂಜೂರು ಮಾಡಿದೆ. ಜೊತೆಗೆ ಪವಿತ್ರ ಗೌಡಗೂ ಕೂಡ ಜಾಮೀನು ಮಂಜೂರು ಆಗಿರುವಂಥದ್ದು. ಇನ್ನು ದರ್ಶನ್ ಅಭಿಮಾನಿಗಳಲ್ಲಿ ಮತ್ತಷ್ಟು ಸಂತೋಷ ಮನೆ ಮಾಡಿದೆ. ದರ್ಶನ್ ಆಚೆ ಬರ್ತಿದ್ದಾರೆ, ಇನ್ನು ಮುಂದೆ ಸಿನಿಮಾಗಳು ನಡೆಯುತ್ತೆ, ಓಡುತ್ತೆ, ಸಿನಿಮಾಗಳನ್ನ ನೋಡಬಹುದು. ಇನ್ನು ದರ್ಶನ್ ಇತ್ತೀಚೆಗಷ್ಟೇ ಅಭಿನಯಿಸ್ತಾ ಇದ್ದಂಥ ಡೆವಿಲ್ ಸಿನಿಮಾ ಕೂಡ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ದರ್ಶನ್ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ. ಹಾಗೆ ಅಂದುಕೊಂಡಾಗೆ ಆದರೆ ಮತ್ತೊಂದು ಬಂಪರ್ ಸಿಗುವಂಥದ್ದು ದರ್ಶನ್ ಅಭಿಮಾನಿಗಳಿಗೆ. ಒಟ್ಟಾರೆ ಡೆವಿಲ್ಗೆ ಸದ್ಯಕ್ಕೆ ಜಾಮೀನು ಸಿಕ್ಕಿರುವಂಥದ್ದು, ಜೊತೆಗೆ 7 ಜನಕ್ಕೂ ಕೂಡ ಜಾಮೀನು ಸಿಕ್ಕಿದೆ. ಇವತ್ತು ಕನ್ನಡ ಬಾವುಟದಲ್ಲಿ ದರ್ಶನ್ ಆರಾಧಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಹೀಗೆ ಮಾಡ್ತಾ ಇದ್ದೀರಾ ನೀವು? ಇವತ್ತು ಜನ ಆಟ ಬಿಡಿ, ಸಾವಿರಾರು ಆಟ ಐತೆ. ನಾವು ಈಗಲೂ ನೆನ್ನೆ ಮನೆದ ಫ್ಯಾನ್ಸ್ ಆಗಿಲ್ಲ, ಹುಡುದಾಗಿಂದನೂ ಅಭಿಮಾನ ಬಂದಿರೋದು. ಅವ್ರು ಇಲ್ಲಿದ್ದು ಅಷ್ಟೇ ಅಭಿಮಾನ, ಜೈಲಿದ್ದು ಅಭಿಮಾನ. ಯಾವಾಗ ಸಾಯದ ಡಿ ಬಸ್ ಅಭಿಮಾನಿನೇ. ಈಗೆಲ್ಲ ಡೆವಿಲ್ಗೆ ಫಿಲಮ್ ರಿಲೀಸ್ ಐತೆ, ನೀವು ಬರೀ ಸ್ಯಾಂಪಲ್ ನೋಡಿ ಹೆಂಗೆ ಅದು ಹೆಂಗ್ ಮಾಡ್ತೀವಿ ಅಂತ ನಾವು ಅದನ್ನ. ಬರೀ ಹೊಸ ಫಿಲಮ್ ಎಲ್ಲ ಹಳೆ ಫಿಲಮ್ ಬಿಟ್ಟೇನೆ ಹಬ್ಬ ಮಾಡ್ತೀವಿ. ಈ ಡೆವಿಲ್ ಬಂದ್ರೆ ಮಾತ್ರ ಊರ ಹಬ್ಬನೇ. ಡಿ ಬಸ್ ಅಭಿಮಾನಿ ಅಂದೇನೆ ಅದು ಕ್ರೇಜಿ. ಅದು ಅವ್ರು ಗೊತ್ತು ಜಾಗದಾಗ ಕ್ರೇಜು. ಇನ್ನು ಫಿಲಮ್ ಬಿಟ್ಟ ನಾವು ಓಕೆ ಬೇಜಾರ್ ಸರ್. ಈಗ ಸುದೀಪ್ ಮತ್ತೆ ದರ್ಶನ್ ಇಬ್ರು ಒಂದಾಗ್ಬಿಟ್ರೆ ಏನನ್ಸುತ್ತೆ? ಹೇಳಕ್ಕೆ ಆಗಲ್ಲ. ಅಂಬರೀಷ್ ವಿಷ್ಣುವರ್ಧನ್ ಹೆಂಗಿದ್ರು ಹಂಗೇನೆ ಸರ್. ಈಗ ಅಷ್ಟೇನೆ ಒಂದ್ ಆಯ್ತಾರಲ್ಲ, ನಮ್ಮವ್ರೆ ಎಲ್ಲ ನಮ್ಮವ್ರೆ. ಈಗ ಹೇಳ್ದಂಗೆ ಸ್ಯಾಂಪಲ್ ಹೇಳ್ತಾರಲ್ಲ, ವಿಷ್ಣುವರ್ಧನ್ ಇದು ಅಂಬರೀಷ್ ಮತ್ತೆ ವಿಷ್ಣುವರ್ಧನ್ ಹೆಂಗಿದ್ರು ಹಂಗೆ ದರ್ಶನ್ ಸುದೀಪ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅದೇನೆ. ಈಗ ಮೊದಲು ಅವರು ಜೈಲಿಗೆ ಹೋಗ್ಬಿಟ್ಟು ಬಂದಾಗ ಅವ್ರ ಲಕ್ ಚೇಂಜ್ ಆಯ್ತು. ಇವಾಗಲೂ 2ನೇ ಸಲ ಔಟ್ ಬಂದ ಮೇಲಿಂದ ಲಕ್ ಚೇಂಜ್ ಆಗುತ್ತೆ ಅಂತ ಡಬಲ್ ಲಕ್ ಸರ್, ಸಿಂಗಲ್ ಲಕ್ ಅಲ್ಲ ಡಬಲ್ ಲಕ್. ನೋಡಿ ಏನ್ ಹೇಳ್ತೀವಿ ಅಂತ ಸರ್. ಲಕ್ಕಿ ಇರ್ಲು ಬಿಡಿ, ಅಭಿಮಾನಿ ಯಾವತ್ತ ನಾವು ಚೇಂಜ್ ಆಗೋಕ್ಕಲ್ಲ. ಎಲ್ಲಿ ಜೋಗ ಬಂದ್ರು ಅನ್ಕೊಂಡೆ ಚೇಂಜ್ ಇಲ್ಲ. ಇವತ್ತು ಅಭಿಮಾನಿ, ಸಾರಥಿ ಇದ್ದಾಗೂ ಅಭಿಮಾನಿನೇ. ಯಾವತ್ತು ನಾವು ಅಭಿಮಾನ ಬಿಡ್ಕೊಡಲ್ಲ. ಯಾವಾಗ ಸಹ ಅಭಿಮಾನಿ ಯಾವುದೇ ಕಾರಣ ಬಿಡೋಲ್ಲ ನಾವು. ಓಕೆ, ಈಗ ಅಭಿಮಾನಿ ಆಗ್ಬೋದು. ಓಕೆ, ಈ ಕನ್ನಡ ಬಾವುಟದ ಮೇಲೆ ದರ್ಶನ್ದು ಫೋಟೋ ಯಾಕೆ ಬೇರೆ ಕಡೆ ಹಾಕ್ಬೋದಾಗಿತ್ತಲ್ಲ, ಯಾಕೆ ಹಾಕೊಂಡ್ರಿ ಅಂತ? ಸರ್ ನಮ್ಮ ಅಭಿಮಾನ ಬೇರೆಯವರಲ್ವಾ ಸರ್, ಬೇರೆಯವರಲ್ವಲ್ಲ, ಕರ್ನಾಟಕದವ್ರೆ. ಅದು ನಮ್ಮ ಮೈಸೂರವರು ಸರ್. ನಮ್ಮ ರೈತರು ಒಂದೇ, ನಮಗೆ ರೈತರು ಏನೋ ಸಂಬಂಧ ಬಂದ ಇವ್ರು ಬಂದು ಇಟ್ಕೊಂಡು ಎಲ್ಲದಕ್ಕೂ ಓಡಾಡ್ತಾರೆ ಅಲ್ವಾ. ಇವ್ರು ಫೋಟೋ ಹಾಕಿ ಯಾರು ಫೋಟೋ ಹಾಕೋಣ. ನಾವು ಸ್ಟೇಟಸ್ ಅಲ್ಲಿ ಇವತ್ತು ನಾವು ರಾಜ್ಕುಮಾರ್ದು ಹಾಕಿದ್ವಿ. ರಾಜ್ಕುಮಾರ್ ನೋಡಿ ಬಾಸ್ತೆ ಹಾಕಿರೋ ಡಿ ಬಾಸ್ತೆ ಅವರು ಕನ್ನಡ ಶುಭಾಶಯಗಳು ಹೇಳಿರೋದೇ ಹಾಕಿದ್ವಿ. ನೋಡಿ ಬೇಕಾದ್ರೆ ನೋಡಿ ಮನ್ಸಲ್ಲ. ನೋಡಿ ಸರ್, ಯಾರಿಗೆ ಹೇಳಿರೋದು ಸರ್? ಎಲ್ಲ ಕನ್ನಡ ರಾಜ್ಯದ ಜನತೆಗೆ ಹೇಳಿರೋದು. ಅಣ್ಣವ್ರದ್ದು ಹಾಕಿದ್ದೀವಿ ಸರ್. ಅಣ್ಣವರು ಬಿಟ್ಟೋಡಿರೋದು ಹಾಕಿದ್ದೀವಿ. ಕನ್ನಡ ಸಾಹಿತ್ಯ ಮೈಸೂರಲ್ಲಿ ಎಷ್ಟು ಆಟೋಗಳಿಗೆ ದರ್ಶನ್ ಫೋಟೋಗಳಿಗೆ ಬಂದಿದೆ ಈ ಥರ? ಸರ್ ಸುಮಾರು ಇದೆ. ಮೈಸೂರಲ್ಲಿ ಬರೀ ಈಗ ಒಂದು 10 ನಿಮಿಷ ಬರುವಾಗಾಯ್ತು. ದೊಡ್ಡ ಬ್ಯಾನರ್ ಇತ್ತು. ಹೌದಾ? ಈಗ ದೊಡ್ಡ ಬ್ಯಾನರು ಆಟ ಹಿಂದೆ ಕವರ್ ಹೊಡೆದ ಆ ರೇಂಜ್ಗೆ ಇತ್ತು. ಮೈಸೂರು ಹೊಂಡಕ್ಕೆ ಅಡ್ವಾನ್ಸ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇರ್ತು ಅಂತ. ಹೇಳಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮ್ಮ ಬಾಸು ಕನ್ನಡ ಬಾವುಟ ಮೇಲೆ ಬಂದಿದ್ದಾರೆ. ಈಗ ತಾನೇ ಬಿಡುಗಡೆ ಬಂದಿದ್ದಾರೆ. ಎಲ್ಲರಿಗೂ ಬಾಸ್ ಅಭಿಮಾನಿಗಳಿಗೆ, ಕನ್ನಡದ ಜನತೆಗೆ ಬಾಸ್ ಪರವಾಗಿ ಕನ್ನಡ ಶುಭಾಶಯಗಳು. ಓಕೆ, ತುಂಬ ದಿನಗಳಾದಮೇಲೆ ಜೈಲಿನ ಬಿಡುಗಡೆ ಆಗಿದ್ದಾರೆ. 6 ವಾರ ಇಲ್ಲಿದ್ದಾರೆ.
ಮತ್ತೆ ಹೋಗ್ತಾರೆ ಅನ್ಸುತ್ತಾ ಇಲ್ಲ ಮತ್ತೆ ಇಲ್ಲೇ ಇದ್ಬಿಡ್ತಾರೆ ಅನ್ಸುತ್ತಾ? ಇಲ್ಲ ಸರ್, ಅಭಿಮಾನಿಗಳ ಅಭಿಮಾನ ಹೆಂಗಿದೆ? ಅಭಿಮಾನಿಗಳು ಅವ್ರು ಯಾವತ್ತೂ ಹೃದಯದಲ್ಲಿ ಇರ್ತಾರೆ ಸರ್. ಅವ್ರು ನಮ್ಮ ಬಾಸು. ಹಾಂ, ಅವರು ಈಚೆ ಎಲ್ಲ ಹೊರಗಡೆ ಇದ್ರು ಅವ್ರ ಅಭಿಮಾನಿಗಳು ಏನು ಜನಸೇವೆ ಮಾಡಬೇಕು ಅವ್ರ ಹೆಸರಲ್ಲಿ ಅದು ಮಾಡ್ತಾ ಇರ್ತಾರೆ ಸರ್. ಇವತ್ತು ಕನ್ನಡ ಫ್ಲಾಗ್ನಲ್ಲಿ ದರ್ಶನ್ ಹಾಕೊಂಡು ಮೆರೆಸ್ತಾ ಇದ್ದೀರಾ? ಮೆರ್ಸದೆ ಸರ್, ಮೆರ್ಸದಲ್ಲ, ನೆನ್ನೆ ಮನೆ ಸಾರಥಿ. ಸಾರಥಿಯಿಂದನೇ ನೀವು ನೋಡಬೇಕು. ಆಟೋ ಮೇಲೆ ಅವಾಗಲೇ ಮೆರುಬಿಟ್ಟವ್ರೆ, ಈಗೇನು ಮೆರೆಯೋದಲ್ಲ, ಅವಾಗಲೇ ಮೆರೆದಿದ್ದಾರೆ. ಹೊಸದಲ್ಲ, ಇದು ಹಳೇದಿದ್ದು. ಸರ್ ನಮ್ಮ ಬಾಸ್ ಬೀಜಾಗ ನಮ್ಮೂರಲ್ಲಿ ಹಬ್ಬ ಥರ ಮಾಡಿದ್ವಿ, ಪಟಾಕಿ ಹಚ್ಚಿ ಎಲ್ಲ ಫುಲ್ ಜಾತ್ರೆ ಮಾಡಿ ಫುಲ್ ರಾಣಿ ಥರ ಬಂದು ಇದು ಮೈಸೂರಲ್ಲೆಲ್ಲ ರೌಂಡ್ ಹಾಕಿದ್ದು. ಈಗ ಮಾತ್ರ ಬಾವುಟ ಹಾಕೊಂಡೆ ಮೆರೆಸ್ತಾರ. ಆ ಹುಟ್ಟಿ ದಿವಸ ಫುಲ್ಲು ಪಟಾಕಿ ಹಚ್ಚಿ ಹಬ್ಬ ಥರ ಮಾಡಿ ಸರ್. ಹೊಸ್ದಾಗಿ ಏನಿಲ್ಲ ನಮಗೆಲ್ಲ ಇದ್ದಾರೆ. ನಿಮ್ಮೂರ ಹೆಸರು? ನಿಮ್ಮ ಹೆಸರು? ಸರ್ ಮೈಸೂರು ವಿಜಯನಗರ ಪೋಸ್ಟ್ ಇದೆ ಬಸವಂಪುರ.